ನಿನ್ನೆ 12 ಟೀಮ್ ಇತ್ತು. FPO ನಮ್ಮ FPO ಏನಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನು, ಆ ಒಂದು ಗ್ರಾಮೀಣ ಭಾಗದಲ್ಲೇ ನಡೀತಾ ಇರೋದ್ರಿಂದ ಅವಶ್ಯವಾಗಿ ಅವ್ರಿಗೂ ಕೂಡ ಅದರಲ್ಲಿ ಒಂದು ಅವಕಾಶ ಸಿಗ್ತಿದೆ ಅವರ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಇದು ಮಾಡೋದಕ್ಕೆ. ಬಟ್ ಅದಲ್ಲದೆ ಅದು ಒಂದು ಗ್ರಾಮೀಣ ಭಾಗದ ಜನರಿಗೆ ಅವಕಾಶ ಇದೆ. ನಾವು ಮೈಸೂರಲ್ಲಿ ನೋಡೋದಾದರೆ 1400ಕ್ಕೂ ಹೆಚ್ಚು ಹಳ್ಳಿಗಳು ಇದರಲ್ಲಿ ಪಾಲ್ಗೊಂಡಿವೆ. ಅದರಿಂದ ಇದು ಬರೀ FPO ಅಲ್ಲ, FPO ಇರೋದ್ರ ಮೂಲಕ ಏನಂದರೆ ಅವರು ಇದು ನಮ್ಮ ಉದ್ದೇಶ ಇರೋದು ಈಶಾ ಗ್ರಾಮೋತ್ಸವ ಅನ್ನೋದು ಅಲ್ಲಿ ಗ್ರಾಮೀಣ ಭಾಗದವರೇ ಅದನ್ನ ಆರ್ಗನೈಸ್ ಮಾಡಬೇಕು ಅಂತೇಳಿ, ನಾವೆಲ್ಲೋ ಯಾರೋ ಬಂದು ಮಾಡೋದಲ್ಲ. ಅದರಿಂದ FPO ಅವರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅಷ್ಟೇ. ಆದರೆ ಇದು ಎಲ್ಲರಿಗೂ ಮುಕ್ತವಾಗಿ ಓಪನ್ ಇದೆ. ಇದು ಯಾರು ಬೇಕಾದ್ರೂ ಇದರಲ್ಲಿ ಒಂದು ಧೈರ್ಯ ತುಂಬಿ ಬಂದು ನೀವು ಹೊರಗಡೆ ನೀವು ಹೊರಗಡೆ ಬಂದು ಈ ರೀತಿ ಥ್ರೋಬಾಲ್ಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಹೊರಗಡೆ ಬಂದು ಆಟ ಆಡಿ ಅಂತ ಹೇಳಿದ್ವಿ. ಕಳೆದ ಸಾರಿ ನಮ್ಮ ಕಡೆಯಿಂದ ಒಂದು ಟೀಮ್ ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ ಆಗಿತ್ತು. ಪ್ರಿಯಾಪಟ್ಟಣದಲ್ಲಿ ನಾವು ಥ್ರೋಬಾಲ್ ಕಾಂಪಿಟೇಷನ್ ಇಟ್ಟಾಗ ಬಂದು ತುಂಬ ಚೆನ್ನಾಗಿ ಆಟ ಆಡಿದ್ರು. ಈ ಸಲ ನಾವು 2 ಟೀಮ್ನ ನಮ್ಮ ಕಡೆಯಿಂದ ನಾವು ಕರ್ಕೊಂಡೋದ್ವಿ. ಅದು ಬೆಡಪುರದಲ್ಲಿ ಕ್ಲಸ್ಟರ್ ಮೊದಲನೇ ಹಂತದ ಪಂದ್ಯಗಳು ನಡೆದಾಗ 2 ಟೀಮಲ್ಲೂ ಕೂಡ ಎಷ್ಟು ಚೆನ್ನಾಗಿ ಆಟ ಆಡಿದ್ರು. ಅವರೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ ಹೆಂಗಸರುಗಳು. ಸಂಜೆ ನಾವು ಕರೆದಾಗ ಅವರು ಪ್ರಾಕ್ಟೀಸಿಗೆ ಬರಲ್ಲ, ನಮಗೊಂಥರ ಮುಜುಗರ, ನಾವು ಹೊರಗಡೆ ಬಂದು ಆಟ ಆಡೋದಕ್ಕೆ ಅಂತ ಹೇಳ್ತಾಯಿದ್ರು. ಅವರು ಮನೇಲಿ ದನ ಕರುಗಳನ್ನೆಲ್ಲ ಕಟ್ಟಿ ಹೊಲದಿಂದ ಬಂದ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಸಪ್ರೇಟ್ 1 ಗಂಟೆ 2 ಗಂಟೆ ನಾವು ಅವ್ರನ್ನ ಹೊರಗಡೆಯಿಂದ ಕರ್ಕೊಂಡೋಗಿ ಪ್ರಾಕ್ಟೀಸ್ ಕೊಡಿಸಿ ಅವ್ರು ಭಾರಿ ಶ್ರಮ ವಹಿಸಿದ್ದಾರೆ ಪಾಪ ಹೆಂಗಸರುಗಳು. ಅವ್ರು ಹೇಳ್ತಾ ಇದ್ರು ಕೆಲವೊಬ್ಬರು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬಾಲ್ ಹಿಡ್ದು ಆಟ ಆಡಿರೋದು ಅಂತ. ಕೇಳೋಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಆದರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಖುಷಿ. ನನ್ನ ಮನೆಯಿಂದ, ನನ್ನ ಪರಿಸರದಿಂದ, ಈ ಒತ್ತಡದಿಂದ ನಾನು ಹೊರಗಡೆ ಬಂದು ಈ ರೀತಿ ಭಾಗವಹಿಸ್ತಾ ಇದ್ದೀನಿ ಅಂದಾಗ ಅವ್ರಿಗೆಲ್ಲೋ ಒಂದು ಕಡೆ ಖುಷಿ. ಆ ಖುಷಿನ ತಂದುಕೊಟ್ಟಂತಹ ನಮ್ಮ FPO ಮತ್ತು ನಮ್ಮ ಈಶಾದವ್ರಿಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಯಾಕೆ ಅಂತ ಅಂದರೆ ನಿನ್ನೆ ಅವ್ರು ಆಟ ಆಡ್ಬೇಕಾದ್ರೆ ಅವ್ರು ಹುಮ್ಮಸ್ ನೋಡಬೇಕಾಗಿತ್ತು. ಅವ್ರಿಗೆ ಗ್ರಾಮೋತ್ಸವನ ಅವ್ರವ್ರ ಮನೇಲಾಗೋವಂಥ, ಊರಲ್ಲಾಗೋವಂಥ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಆ ಗ್ರಾಮೋತ್ಸವನ ಎಷ್ಟು ಕಳಕಳಿಯಾಗಿ ಹೆಂಗಸರುಗಳು ಬಂದು ಆಟ ಆಡಿದ್ದಾರೆ ಅಂದರೆ, ಅವ್ರ ಲೈಫಲ್ಲೂ ಕೂಡ ಅವರು ಪಾಪ ಮನೆ ಪರಿಸರ ಬಿಟ್ಟು ಅವರು ಗ್ರಾಮದ ಒಂದು ಹೊರಗಡೆ ಬಂದು ಈ ರೀತಿ ಆಟ ಆಡಿದ್ದೇ ಇಲ್ಲ. ಅವ್ರು ಹೇಳ್ತಾ ಇದ್ರು ಪ್ರತಿಯೊಬ್ಬರೂ ಕೂಡ. ಅವ್ರ ಆ ಕಣ್ಗಳಲ್ಲಿ ಆ ಖುಷಿನ ನೋಡಿದ್ರೆ ನಮಗೆ ಖುಷಿ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ನಮಗೆ ಇದು ಸಾರ್ಥಕ ಅಪ್ಪ. ಮುಂದಿನ ವರ್ಷನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ, ನಾವು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ತೊಗೊಂಡು ಬಂದಿಲ್ಲ, ಆಡೋಣ ನಮಗಿದು ಸಾಲದು ಈ ಪ್ರಾಕ್ಟೀಸು. ಬೇರೆ ಟೀಮ್ಗಳು ಎಷ್ಟು ಚೆನ್ನಾಗಿ ಆಡ್ತಾ ಇದೆ, ಈ ಟೀಮ್ ನಮ್ಗೆ ಸಾಲದು ಇದು ಪ್ರಾಕ್ಟೀಸು. ನಾವು ಇನ್ನೂ 2-3 ಟೀಮ್ಗಳು ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬಂದು ನಾವಿಲ್ಲಿ ಆಟ ಆಡೋಣ ಅಂತ ಅವರಷ್ಟಕ್ಕೆ ಅವರೇ ಮನೆಯಿಂದ ಹೊರಗಡೆಗೆ ಬರದೇ ಇರೋರು ನಿನ್ನೆ ಆಟ ಆಡಿ ಮುಗಿಸಿ ಹೋಗಬೇಕಾದ್ರೆ ನಾವು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರೋಣ ಅಂತ ಮಾತಾಡ್ತಾಯಿದ್ರು. ಸೊ ಅದಂತೂ ನಮಗೆ ಭಾರಿ ಖುಷಿ ಆಯಿತು. ಹಾಗೆಯೇ ನಮ್ಮ ಒಂದು FPO ಏನಿದೆ, ಇದು ರೈತರ ಪರವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸುತ್ತಮುತ್ತ ಹಳ್ಳಿಲಿ ಕೆಲವೊಂದಷ್ಟು 400 ಜನ ಸದಸ್ಯರನ್ನು ನಾವು ಇದನ್ನು ಗುಂಪನ್ನು ಮಾಡಿಕೊಂಡು ಒಂದು ರೈತ ಉತ್ಪಾದಕ ಕಂಪ್ನಿಯನ್ನು ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಇದು ಕೃಷಿಗೆ ಬೇಕಾದಂತಹ ಯಾವುದೇ ರೀತಿಯ ಸಲಕರಣೆಗಳಾಗಲಿ, ಗೊಬ್ಬರ ಮತ್ತು ಔಷಧಿ ಯಾವುದೇ ಬೇಕಾದರೂ ಕೂಡ ನಾವು ಅದಕ್ಕೆ ಒದಗಿಸ್ಕೊಡ್ತಾ ಇದ್ದೀವಿ. ಮತ್ತು ಅವ್ರದ್ದು ಯಾವುದೇ ಒಂದು ಬೆಳೆಗಳಿಗೆ ಉತ್ತಮವಾದಂಥ ಒಂದು ಮಾರುಕಟ್ಟೆಯನ್ನು ಇದು ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಈ ಒಂದು ಗ್ರಾಮೋತ್ಸವ ಏನಿದೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಕಾಣಿಸೋವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಮುನ್ನಡೆಯೋಣ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾವು ಈಶಾದವ್ರಿಗೆ ಮತ್ತು ನಮ್ಮ FPO ವತಿಯಿಂದ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಾವು ಸಾಧಾರಣ ನಮ್ಮ ಪ್ರತಿ ಹಳ್ಳಿಗಳನ್ನು ಕೂಡ ಜಿಲ್ಲಾ ಪಂಚಾಯತ್ ವತಿಯಿಂದ, ಅಂದರೆ ಇಲ್ಲೇ ನಾವು ಮೈಸೂರಿನ ಜಿಲ್ಲಾ ಪಂಚಾಯತಿಗೆ ಹೋಗಿ ಭೇಟಿ ಆಗಿಬಿಟ್ಟು ಪಂಚಾಯತ್ ಲೆವೆಲ್ ಅವ್ರಿಗೆ ತಿಳಿಸುವಂಗೆ ಹೇಳಿದ್ದೀವಿ. ಆದಷ್ಟು ನಾವು ಸ್ವಯಂ ಸೇವಕರು ಪಂಚಾಯತ್ ಲೆವೆಲ್ಗೆ ಹೋಗಿ ಅವರಲ್ಲಿ ಮಾತಾಡಿಬಿಟ್ಟು ಎಲ್ರಿಗೂ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಜಿಲ್ಲಾ ಪಂಚಾಯತ್ ವತಿಯಿಂದ ಇನ್ನೂ ನಡೆಯುವಂಥ 17ನೇ ತಾರೀಕಿನ ನಮ್ಮ ರಿಜಿಸ್ಟ್ರೇಷನ್ 15ಕ್ಕೆ ಕೊನೆಗೊಳ್ಳುತ್ತೆ.